ಚಳಿ ಜ್ವರ ಹಾಗೂ ಯೂರಿನ್ ಇನ್ಸ್ಪೆಕ್ಷನ್ ನಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ವಿಷಯ ತಿಳಿಸಿದ್ದು, ದೇವೇಗೌಡರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಆತಂಕ ಪಡುವ ಅಗತ್ಯವಿಲ್ಲ. 3-4 ದಿನಗಳಲ್ಲಿ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ವೈದ್ಯರ ಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಆತಂಕ ಬೇಡ, ಜನತೆಯ ಆಶೀರ್ವಾದ, ದೇವರನ್ನ ನಂಬಿರತಕ್ಕಂಥವ್ರವರು, ಅದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದು ನಾನು ಅವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಡಿಸ್ಚಾರ್ಜ್ ಆಗ್ತಾರೆ ಬಹುಶಃ ಇನ್ನೊಂದು 3-4 ದಿವಸ ಇರ್ತಾರೆ. ನಾನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಏನಿತ್ತು ಅದೆಲ್ಲ ಇವತ್ತು ಸಮಸ್ಯೆಗಳೇನಿಲ್ಲ. ಈಗಾಗಲೇ ಕಳೆದ 3 ದಿನಗಳಿಂದ ವೈದ್ಯರ ಒಂದು ಚಿಕಿತ್ಸೆ, ಯಾವುದೇ ರೀತಿಯ ಒಂದು ಅವರ ಅನಾರೋಗ್ಯದ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಯಾರೂ ಯಾವುದೇ ರೀತಿಯಲ್ಲೂ ಆತಂಕ ಬೇಡ, ಜನತೆಯ ಆಶೀರ್ವಾದ, ದೇವರನ್ನ ನಂಬಿರತಕ್ಕಂಥವ್ರವರು, ಅದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದು ನಾನು ಅವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಡಿಸ್ಚಾರ್ಜ್ ಆಗ್ತಾರೆ ಬಹುಶಃ ಇನ್ನೊಂದು 3-4 ದಿವಸ ಇರ್ತಾರೆ. ನಾನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಏನಿತ್ತು ಅದೆಲ್ಲ ಇವತ್ತು ಸಮಸ್ಯೆಗಳೇನಿಲ್ಲ. ಈಗಾಗಲೇ ಕಳೆದ 3 ದಿನಗಳಿಂದ ವೈದ್ಯರ ಒಂದು ಚಿಕಿತ್ಸೆ, ಯಾವುದೇ ರೀತಿಯ ಒಂದು ಅವರ ಅನಾರೋಗ್ಯದ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಯಾರೂ ಯಾವುದೇ ರೀತಿಯಲ್ಲೂ ಆತಂಕ ಬೇಡ, ಜನತೆಯ ಆಶೀರ್ವಾದ, ದೇವರನ್ನ ನಂಬಿರತಕ್ಕಂಥವ್ರವರು, ಅದರಿಂದ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದು ನಾನು ಅವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾವ ಡಿಸ್ಚಾರ್ಜ್ ಆಗ್ತಾರೆ ಬಹುಶಃ ಇನ್ನೊಂದು 3-4 ದಿವಸ ಇರ್ತಾರೆ.